ಹೆಲೋ ಆಲ್, ವೆಲ್ಕಮ್ ಟು ರಿಲಿಶಿಂಗ್ ಲ್ಯಾಡಲ್. ಇವತ್ತು ನಾನು ಸೌತ್ ಇಂಡಿಯಾಸ್ ಐಕಾನಿಕ್ ಬ್ರೇಕ್ಫಾಸ್ಟ್ ರೆಸಿಪಿ ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ ವಿತ್ ಪರ್ಫೆಕ್ಟ್ ಮೆಷರ್ಮೆಂಟ್ ಟಿಪ್ಸ್ ಆ್ಯಂಡ್ ಬೋನಸ್ ರೆಸಿಪಿ ಪೊಟ್ಯಾಟೊ ಭಾಜಿ. ಸೊ ವಿತೌಟ್ ಡಿಲೇಯಿಂಗ್ ಲೆಟ್ಸ್ ಎಕ್ಸ್ಪ್ಲೋರ್ ದ ಫ್ಲೇವರ್. ನಾನಿಲ್ಲಿ ಎಲ್ಲ ಮೆಷರ್ಮೆಂಟ್ನು ಈ ಗ್ಲಾಸಲ್ಲೇ ತೋರಿಸ್ತಾ ಇದ್ದೀನಿ ಸೊ ದಟ್ ಯು ಕ್ಯಾನ್ ಫಾಲೋ ದ ಸೇಮ್ ವಿತ್ ಎನಿ ಗ್ಲಾಸ್. ಫಸ್ಟು 4 ಗ್ಲಾಸಷ್ಟು ಅಕ್ಕಿ ತೊಗೊತಾ ಇದ್ದೀನಿ. ಇದು ಸಣ್ಣ ಅಕ್ಕಿ ಅಲ್ಲ, ನಾರ್ಮಲ್ ರೈಸೇ, ನಾವು ಮನೇಲಿ ಯೂಸ್ ಮಾಡೋದು. ನೀವು ಇಡ್ಲಿ ರೈಸು, ದೋಸೆ ರೈಸ್ ಕೂಡ ಬಳಸ್ಕೋಬೋದು. ಇದಕ್ಕೆ ಇದ್ದೇ ಗ್ಲಾಸಲ್ಲೇ 1/4 ಭಾಗದಷ್ಟು ಕಡಲೆಬೇಳೆ, 1/4 ಭಾಗದಷ್ಟು ಹೆಸರು ಬೇಳೆ ಆ್ಯಂಡ್ ಅದಕ್ಕೆ 1 ಟೀ ಸ್ಪೂನ್ ಮೆಂತ್ಯ ಹಾಕ್ತಾ ಇದ್ದೀನಿ. ಇಲ್ಲಿ ಟಿಪ್ಸ್ ಏನಂದರೆ, ಕಡಲೆಬೇಳೆ ಹೆಸರು ಬೇಳೆನ ಈ ಮೆಷರ್ಮೆಂಟಲ್ಲಿ ಹಾಕೋದ್ರಿಂದ ದೋಸೆ ಕಲರು ಮತ್ತು ಕ್ರಿಸ್ಪಿನೆಸ್ಸು ಸೇಮ್ ಹೋಟೆಲ್ ಥರನೇ ಇರುತ್ತೆ. ಈಗ ಇದಕ್ಕೆ 1/4 ಭಾಗದಷ್ಟು ದಪ್ಪ ಅವಲಕ್ಕಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಒಂದು 8 to 10 hours ನೆನೆಸ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಇದೇ ಗ್ಲಾಸಲ್ಲೇ 1 ಗ್ಲಾಸಷ್ಟು ಉದ್ದಿನಕಾಳು ತೊಗೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು 8 to 10 hours ನೆನೆಯಕ್ಕೆ ಬಿಡಬೇಕು. ದೋಸೆ ಹಿಟ್ಟಿಗೆ ಎಷ್ಟು ನೆನೆಸ್ತೀವೋ ಅಷ್ಟು ಬ್ಯಾಟರ್ ಸ್ಮೂತಾಗಿ ಬರುತ್ತೆ. ಈಗ ನೆನೆಸಿರೋ ಉದ್ದಿನಕಾಳಿಗೆ ಅದೇ ನೀರನ್ನ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇಲ್ಲಿ 1 more ಟಿಪ್ ಏನಂದರೆ, ಉದ್ದಿನಕಾಳು ನೆನೆಸಿರೋ ನೀರನ್ನ ವೇಸ್ಟ್ ಮಾಡದೆ ಅದೇ ನೀರಲ್ಲೇ ಅಕ್ಕಿನ ಉದ್ದಿನಕಾಳನ್ನ ರುಬ್ಬೋದ್ರಿಂದ ದೋಸೆ ಬ್ಯಾಟರ್ ಚೆನ್ನಾಗಿ ಫರ್ಮೆಂಟ್ ಆಗಿ ಹುಳಿ ಬರುತ್ತೆ. ಈಗ ರುಬ್ಬಿರೋ ಹಿಟ್ಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 to 12 hours ಅಥವಾ ಓವರ್ ನೈಟ್ ಫರ್ಮೆಂಟ್ ಆಗಕ್ಕೆ ಬಿಡಬೇಕು. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಕೈಯಲ್ಲಿರೋ ನ್ಯಾಚುರಲ್ ಬ್ಯಾಕ್ಟೀರಿಯಾಸ್, ಮೈಕ್ರೋಬ್ಸು ಫರ್ಮೆಂಟೇಷನ್ ಪ್ರಾಸೆಸ್ಗೆ ಹೆಲ್ಪ್ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಎಷ್ಟು ಫ್ಲಫಿಯಾಗಿ ಸಾಫ್ಟಾಗಿ ಬಂದಿದೆ. ಈ ಥರ ದೋಸೆ ಹಿಟ್ಟು ಕಂಪ್ಲೀಟಾಗಿ ಉಬ್ಬಿ ಫ್ಲಫಿ ಆ್ಯಂಡ್ ಲೈಟಾಗಿ ಬಂದರೆ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆನ್ ದ ಅದರ್ ಸೈಡ್ ಪೊಟ್ಯಾಟೊ ಬಾಜಿಗೆ ರೆಡಿ ಮಾಡೋಣ. ಪಾತ್ರೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಅದಕ್ಕೆ 1 ಟೀ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಕಾಳು ಹಾಕ್ಕೊಂಡು ಇದಕ್ಕೆ 1 ಕಡ್ಡಿ ಕರಿಬೇವು, ಒಂದು 6 ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಟಿಪ್ಸ್ ಏನಂದರೆ, ಹಸಿಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ಕು, ಆ್ಯಸಿಡಿಟಿ ಆಗುತ್ತೆ. ಆ ಥರ ಆಗಬಾರ್ದು ಅಂದರೆ ಹಸಿಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಯಾವ ಥರ ಅಂದರೆ, ಅದು ಕಲರ್ ವೈಟಿಶ್ ಆಗಿ ಚೇಂಜ್ ಆಗಬೇಕು. ಈ ಥರ ಬಾಡಿಸೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ. ಈಗ ಇದಕ್ಕೆ 2 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಟೀ ಸ್ಪೂನ್ ಸಾಲ್ಟು, 1 ಟೀ ಸ್ಪೂನ್ ಅರಿಶಿನ ಹಾಕಿ ಸ್ವಲ್ಪ ಬಾಡಿಸಿ ಬೇಯಿಸಿ ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ 1 ಕಪ್ಪಷ್ಟು ನೀರು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಬೇಸಿಕಲಿ ನಮ್ಮ ಡಯಟಲ್ಲಿ ಫರ್ಮೆಂಟೆಡ್ ಫುಡ್ಸ್ ಇನ್ಕ್ಲೂಡ್ ಮಾಡೋದ್ರಿಂದ ಅದರಲ್ಲಿರೋ ಪ್ರೋಬಯೋಟಿಕ್ಸ್ ನಮ್ಮ ಡೈಜೆಷನ್ನ, ಗಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಫೈಬರ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ ಕೂಡ ಯಥೇಚ್ಛವಾಗಿರುತ್ತೆ. ಸೊ ದೋಸೆ ಕ್ಯಾನ್ ಬಿ ಎ ಪಾರ್ಟ್ ಆಫ್ ಹೆಲ್ದಿ ಡಯಟ್. ಕೊನೆಯಲ್ಲಿ ಒಂದು ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಹಾಕಿ ಫ್ಲೇಮ್ ಆಫ್ ಮಾಡಿ. ಈಗ ದ ಬೆಸ್ಟ್ ಕಂಪ್ಯಾನಿಯನ್ ಆಫ್ ದೋಸೆ ಪೊಟ್ಯಾಟೊ ಬಾಜಿ ರೆಡಿಯಾಗಿದೆ. ದ ಫೈನಲ್ ಸ್ಟೆಪ್ ಆಫ್ ದ ರೆಸಿಪಿ, ಹೆಂಚನ್ನ ಕಾಯಿಸ್ಕೊಂಡು ಆರಾಮಾಗಿ ಹಗುರವಾಗಿ ದೋಸೆ ಹಿಟ್ಟನ್ನು ಹರಡಿ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅಥವಾ ತುಪ್ಪ ಹಾಕಿ ಒಂದು 30 ಸೆಕೆಂಡ್ಸ್ ಗೋಲ್ಡನ್ ಬ್ರೌನ್ ಬರೋ ಥರ ಬೇಯಿಸಿ. ಆಮೇಲೆ ಕೆಂಪು ಮೆಣಸಿನ್ಕಾಯಿ ಪೇಸ್ಟ್ ಸ್ಪ್ರೆಡ್ ಮಾಡಿ ಆಲೂಗೆಡ್ಡೆ ಪಲ್ಯ ಹಾಕಿ ಒಥೆಂಟಿಕ್ ಆಗಿ ಸರ್ವ್ ಮಾಡಿದರೆ ಆಹಾ, ದೋಸೆ ಅಂದರೆ ಈಗಿರ್ಬೇಕನ್ಸುತ್ತೆ. ರೆಡ್ ಚಿಲ್ಲಿ ಪೇಸ್ಟ್ ರೆಸಿಪಿನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ, ಯು ಕ್ಯಾನ್ ವಾಚ್ ದೇರ್. ನಾನು ತೋರಿಸಿರೋ ಮೆಷರ್ಮೆಂಟ್ ಆ್ಯಂಡ್ ಮೆಥಡ್ನ ಫಾಲೋ ಮಾಡಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಸಚ್ ರೆಸಿಪೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.